ಹೆಲೋ ಗೈಸ್, ವೆಲ್ಕಮ್ ಟು ರಿವ್ಯೂ ಚಾನಲ್. ನಾನು ಆಶಿಕ್. ನಾನು ಇವತ್ತು ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ತುಂಬಾ ಖುಷಿ ಆಗ್ತಿದೆ. ಇವತ್ತು ಎಲ್ಲ ಅಪ್ಡೇಟ್ಸ್ ಕೂಡ ಕವರ್ ಆಗ್ತಿದೆ ಗುರು. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಭೀಮಾ ಕಡೆಯಿಂದ ಬಿಗ್ ಅನೌನ್ಸ್ಮೆಂಟ್ ಬರೋಕೊಟ್ಟಿದೆ ನೋಡಿ. ಇದು ಯೂಶುವಲಿ ಯಾವ ಮೂವಿಯ ಒಂದು ಟ್ರೈಲರ್ ಟೀಸರ್ ಕೂಡ ರಿಲೀಸ್ ಆಗಿಲ್ವೋ ಅವರು ಈಗ ಕನ್ನಡ ಇಂಡಸ್ಟ್ರಿಯ ಈಗಿನ ಒಂದು ಸಿಚುವೇಶನಿಗೆ ಅವರ ರಿಲೀಸ್ ಡೇಟ್ನ ಮಾತ್ರ ಹೇಳೋಕೆ ಸಾಧ್ಯ ಆಗಿರುವಂಥದ್ದು. ಸೊ ಭೀಮಾ ಮೂವಿ ಬಿಗ್ ಅನೌನ್ಸ್ಮೆಂಟ್ ಬರ್ತಿರೋವಂಥದ್ದು ಒಂದು ರಿಲೀಸ್ ಡೇಟ್ ಬಗ್ಗೆ ಮಾತ್ರ ಆಗಿರುವಂಥದ್ದು ಅನ್ಕೊತಾ ಇದ್ದೀನಿ. ಟ್ರೈಲರ್ ಟೀಸರ್ ಇದ್ದಿದ್ರೆ ಅಥವಾ ಡೈರೆಕ್ಟಾಗಿ ಟ್ರೈಲರ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಈಗ ಎರಡನೇ ಅಪ್ಡೇಟ್ ಬಂದು UI ಮೂವಿದಾಗಿರುವಂಥದ್ದು. ಇವ್ರದ್ದು ಕೂಡ ಬಿಗ್ ಅನೌನ್ಸ್ಮೆಂಟ್. ನಾನು ಅದಕ್ಕೇ ವಿಡಿಯೋ ಫಸ್ಟಿಗೆ ಸ್ಟಾರ್ಟಿಂಗೇ ಮೆನ್ಷನ್ ಮಾಡಿದ್ದು ಇದೆಲ್ಲ ರಿಲೀಸ್ ಡೇಟ್ದ ಆಗಿರುತ್ತೆ ಅಂತ. ಯಾಕೆ ಅಂದರೆ ಕರ್ನಾಟಕದ ಸಿಚುವೇಶನ್ ಆಗಿದೆ. ಮೂವೀಸ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಾಗುವಂಥ ಕುತೂಹಲ ಎಲ್ಲ ಕರ್ನಾಟಕದ ಫ್ಯಾನ್ಸಿಗೆ ಇದೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಮೂವಿದು ಅಪ್ಡೇಟ್ ಬಂದಿದೆ ಗುರು. ಏನಂತಂದರೆ ನಾವು ಏನು ಅಂದ್ಕೊಂಡಿದ್ವಲ್ಲ ಅದು ಫೈನಲ್ ಆಗೋಗಿದೆ. ಅಂದರೆ ಯಾರ್ಯಾರು ಹೀರೋಯಿನ್ಸ್ ಅಂದರೆ ಫೀಮೇಲ್ ಆ್ಯಕ್ಟ್ರೆಸಸ್, ಲೀಡ್ ಆ್ಯಕ್ಟ್ರೆಸಸ್ ಏನಿದ್ರಲ್ಲ ಅವರೆಲ್ಲ ಇದು ಫೈನಲೈಸ್ ಆಗೋಗಿದೆ. ಯಾರ್ಯಾರು ಅಂತ ಹೇಳ್ತೀನಿ. ಆ್ಯಸ್ ಅ ಸಿಸ್ಟರ್ ಆಗಿ ಯಶ್ ಅವರ ಸಿಸ್ಟರ್ ಪಾತ್ರದಲ್ಲಿ ನಯನತಾರ ಅವರು ಇದ್ದಾರೆ. KR ಅಡ್ವಾಣಿ ಅವರು ಲೀಡ್ ಆ್ಯಕ್ಟರ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊತಾರೆ. ನನಗೆ ಅನ್ನಿಸ್ತಿರೋದು ಪ್ರಕಾರ ನನಗೆ ಅನ್ನಿಸ್ತಿರೋದು ಏನಂದರೆ ನಯನತಾರ ಇರಬೇಕಿತ್ತಲ್ವಾ ಹೀರೋಯಿನ್ ಆಗಿ ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ನೋಡೋಣ ಲೀಡ್ ಆ್ಯಕ್ಟ್ರೆಸ್ ಆಗಿ ಯಾವ ರೀತಿ ಮಿಂಚ್ತಾರೆ ಅಂತ. ಹಮ್ಮ ಖುರೇಶಿ ಅವ್ರದ್ದು ಸ್ಪೆಷಲ್ ಪಾತ್ರ ಇದೆ ಅಂತ ನಮ್ಮ ಬಜ್ ನ್ಯೂಸ್ ಪ್ರಕಾರ ಸಿಕ್ಕಿರುವಂಥದ್ದು. ಹಾಗೆಯೇ ಈಗ ಬಂದರೆ ಶಿವಣ್ಣ ಅವರು ಅಪ್ಡೇಟ್ ಆಗಿರುವಂಥದ್ದು ಉತ್ತರಾಖಂಡ ಮೂವಿ ಬಗ್ಗೆ. ಈಗ ಫಸ್ಟ್ ಲುಕ್ ಬರೋಕೆ ಹೊಟ್ಟಿದೆ. ಅದು ಇದೇ ಮಂತಲ್ಲಿ ಆಗಿರುವಂಥದ್ದು. ಆದಷ್ಟು ಬೇಗ ಫಸ್ಟ್ ಲುಕ್ ಬರೋಕೆ ಹೊಟ್ಟಿದೆ ಶಿವಣ್ಣ ಅವ್ರದ್ದು. ಹಾಗೆಯೇ ಈ ಮಂತ್ ಏನಿದೆಯಲ್ಲ ಇಲ್ಲಿ ಒಂದು ಅಪ್ಡೇಟ್ ಅಂತ ಬರುತ್ತೆ. ಅದು ಟೀಸರ್ ಟ್ರೈಲರಿಂದ ಆಗಿರುತ್ತೆ. ಯಾಕೆಂದರೆ ಅನೌನ್ಸ್ಮೆಂಟ್ ಆಲ್ರೆಡಿ ರಿಲೀಸ್ ಡೇಟ್ ಅವ್ರು ಕೊಟ್ಟಾಗಿದೆ. ಇನ್ನೇನು ಇದ್ರೂ ಟ್ರೈಲರ್ ಟೀಸರ್ ಬಗ್ಗೆನೇ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಅದು ಅನೌನ್ಸ್ಮೆಂಟ್ ಕೊಡ್ತಾರಷ್ಟೇ. ಅವರ ಬರ್ಡೇ ಜುಲೈ ಮಂತಲ್ಲಿ ಏನು ಬರುತ್ತಲ್ಲ ಆಗ ಟ್ರೈಲರ್ ಡೈರೆಕ್ಟಾಗಿ ಬಿಡ್ತಾರೆ ಅಂತ ಅದ್ರದ್ದೊಂದು ಅನೌನ್ಸ್ಮೆಂಟ್ ಕೊಡೋ ರೀತಿ ಕಾಣಿಸ್ತಾ ಇದೆ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಒಂದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. D59 ಇದುವರೆಗೂ ಯಾರು ಅಂತ ಒಂದು ಅಪ್ಡೇಟ್ ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. D59 ಮೇಜರ್ ಅಪ್ಡೇಟ್ ಏನಂತಂದ್ರೆ ಡಿ ಬಾಸ್ ಅವರ ಡೆಡಿಕೇಶನ್ ಏನಿದೆಯಲ್ಲ ಈ ಮೂವಿ ಕಡೆಗೆ, ಸಿಂಧೂರ ಲಕ್ಷ್ಮಣ ಮೂವಿಗೋಸ್ಕರ ಅವರ ಡಯಟ್ ಏನಿದೆ, ನಾನ್ ವೆಜ್ ಮತ್ತು ಆಲ್ಕೋಹಾಲ್ನ ಬಿಡ್ತಾ ಇದ್ದಾರೆ. ಅವರು ಆಲ್ಕೋಹಾಲ್ನ ಇತ್ತೀಚೆಗೆ ತುಂಬಾ ಕಮ್ಮಿ ಮಾಡಿದ್ದಾರೆ ಆಯಿತಾ, ಮೊದಲಿಗೆ ಕಂಪೇರ್ ಮಾಡಿದ್ರೆ. ಆದರೆ ಈಗ ಇರೋಂಥ ಡಯಟ್ರಲ್ಲಿ ಬಂದಾಗ ನಾನ್ ವೆಜ್ನ ಬಿಡ್ತಾ ಇದ್ದಾರೆ. ಯಾಕೆಂದರೆ ಅದೊಂದು ರೆಸ್ಪೆಕ್ಟ್ ಆ ಒಂದು ಪಾತ್ರಕ್ಕೋಸ್ಕರ ಆಗಿರುವಂಥದ್ದು. ಅಂದರೆ ಆ ಮೂವಿ ಶೂಟಿಂಗ್ ಸ್ಟಾರ್ಟ್ ಆದಾಗ ಈ ಥರ ಮಾಡ್ತಾರೆ ಅಂತ ಒಂದು ವಿಷಯ ಇರುವಂಥದ್ದು. ಇನ್ಸೈಡ್ ನ್ಯೂಸ್ ಬಂದಿರುವಂಥದ್ದು ಏನಂತಂದರೆ ಸಿಂಧೂರ ಲಕ್ಷ್ಮಣ ಅವರ ಆ ಒಂದು ಜನಾಂಗ ಏನಿದೆಯಲ್ಲ, ಅಂದರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರ್ ಏನಿದೆಯಲ್ಲ, ಸಿಂಧೂರ ಲಕ್ಷ್ಮಣ ಅವ್ರನ್ನ ಅವರು ಒಂದು ವ್ಯಕ್ತಿಗಿಂತನೂ ಒಂದು ಗಾಡ್ಗಿಂತನೂ ಮೇಲೆ ಅವರು ಪ್ರೀತಿ ಮಾಡುವಂಥದ್ದು. ಅಂದರೆ ದೇವ್ರಿಗಿಂತನೂ ಮೇಲೆ ನೋಡ್ತಿದಾರಲ್ಲ ಆ ಒಂದು ರೆಸ್ಪೆಕ್ಟಿಗೋಸ್ಕರ ಈ ಒಂದು ಡೆಡಿಕೇಶನ್ನ ಕೊಡ್ತಿರುವಂಥದ್ದು. ನೋಡಿದ್ರೆ ಒಂದು ಪಾತ್ರಕ್ಕೆ ಯಾವ ರೀತಿ ಇಳಿತಿದ್ದಾರೆ ಡಿವೋರ್ಸ್ ಅವರು ಅಂತ. ಹಾಗೆಯೇ ಈಗ D58 ಬಗ್ಗೆ ಹೇಳೋದಾದರೆ ನೋಡಿ, D58 ಆದ ತಕ್ಷಣವೇ D59 ಮಾಡೋದು ನನಗೆ ಡೌಟ್ ಆಗ್ತಾ ಇದೆ. D58 ಏನಿದೆ ಆದರೆ ಪ್ರೇಮ್ ಅವರ ಮೂವಿ ಮಾಡ್ತಾರೆ ಅವರು ನೆಕ್ಸ್ಟ್ ರಶ್ ಮಾಡುವಂಥದ್ದು ಇದಕ್ಕೆ. ಯಾಕೆಂದರೆ ಇದು D58 ಏನಿದೆಯಲ್ಲ KD ಅವ್ರದ್ದು 2ನೇ ಪಾರ್ಟ್ ಕೂಡ ಬರೋಕ್ಕಿರೋದ್ರಿಂದ ನೀವು ಒಂದು ಕ್ವಶನ್ ಕೇಳಿದ್ರಲ್ಲ KD ಅವ್ರದ್ದು ಪಾರ್ಟ್ 2 ಬರುತ್ತಾ ಅಥವಾ D58 ಏನು ಬರುತ್ತಾ ಅಂತ. ನಿಜ ಹೇಳಬೇಕು ಅಂದರೆ D58 ಇರೋವಂಥದ್ದು. ಯಾಕೆ ಅಂದರೆ ಇಲ್ಲಿ D59 ಸದ್ಯಕ್ಕೆ ಆಗೋವಂಥದ್ದಲ್ಲ, D58 ಮೊದಲಿಗೆ ಆಗುವಂಥದ್ದು. ಅದಾದಮೇಲೆ ಸಡನ್ನಾಗಿ D59 ಮಾಡುವಂಥದ್ದು ಚಾನ್ಸಸ್ ಇಲ್ಲ. ಸೊ ಓವರ್ ಆಲ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. D58 ಬೇಗ ಮಾಡ್ತಿದ್ದಾರೆ, ರಶ್ ಮಾಡಿಕೊಂಡು. ಈಗೇನು ಡೆವಿಲ್ ಏನು ಬೇಗ ಮಾಡ್ತಿದ್ದಾರಲ್ಲ, ಇದು ಡೆವಿಲ್ ಬಂದಂಗೆ D58 ಕೂಡ ಬರುತ್ತೆ. ಆದರೆ D59 ಬರೋಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಅಂದರೆ ಒಂದು ಮೈಥಾಲಜಿಕಲ್ ಮೂವಿ ಮಾಡ್ತಿರ್ಬೇಕಾದ್ರೆ ಅದಾದಮೇಲೆ ಮತ್ತೆ ಹಿಸ್ಟಾರಿಕಲ್ ಮತ್ತೆ ಒಂದು ಮೂವಿನ ಮಾಡ್ತಾರೆ ಅನ್ನೋದೇ ಒಂದು ಡೌಟ್ ಆಗಿರುವಂಥದ್ದು. ಬಟ್ ನಿಮಗೆ ಗೊತ್ತಿರೋ ಹಾಗೇನೆ ಸಿಂಧೂರ ಲಕ್ಷ್ಮಣ ಮೂವಿ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ 50% ವರ್ಕ್ ಏನಿದೆ ಮುಗ್ದೋಗಿದೆ. ಇನ್ನು ಫೈನಲ್ ಡ್ರಾಫ್ಟ್ ಅಂತ ಒಂದು ಆಗಬೇಕು. ಅಂದರೆ ಸ್ಟೋರಿ ವೈಸ್ ಸ್ಕ್ರಿಪ್ಟಿಂಗ್ ಒಂದು ಆಗಿಬಿಟ್ಟು ಫೈನಲ್ ಡ್ರಾಫ್ಟ್ ಅಂತ ಒಂದು ರೆಡಿ ಆಗಬೇಕು. ಅದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಪಕ್ಕಾಗಿ ರೆಡಿಯಾಗಿದ್ದಾರೆ. ಇದು ತರುಣ್ ಸುಧೀರ್ ಅವರ ಯಾವಾಗಲೂ ಅವ್ರ ಮೂವಿಗೆ ಮೊದಲೇ ರೆಡಿ ಮಾಡಿ ಇಟ್ಕೊತಾರೆ. ಇದೊಂದು ಅವ್ರೊಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಹಾಗೆಯೇ ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳೋದಾದರೆ ನಿಜ ಹೇಳ್ತೀನಿ, ಅವರು ಟೈಟಾಗಿ ಕಾಯ್ದುಕೊಂಡು ಕೂತಿದ್ದಾರೆ. ಅಂದರೆ ಎಲ್ಲ ಕಂಪ್ಲೀಟ್ ಆಗಿದೆ. ರಿಲೀಸ್ ಡೇಟ್ ಈಗೀಗ ಅಂತ ಅಂದರೆ ಜುಲೈ ಮಂತ್. ನನಗೇನು ಅನ್ನಿಸ್ತಿದೆ ಪರ್ಸನಲಿ, ನಾನೊಂದು ಕೇಳೋದಾದರೆ ಏನು ಅನ್ನಿಸ್ತಿದೆ ಅಂದರೆ ಜುಲೈ ಮಂತಲ್ಲಿ ರಿಲೀಸ್ ಮಾಡಬೇಕು ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡೇ ಬರ್ತಿದ್ದಾರೆ ಅಂತ ಅನ್ನಿಸ್ತಾ ಇರೋವಂಥದ್ದು. ಆ್ಯಂಡ್ ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು ಕೂಡ ಹಾಗೆಯೇ ಜುಲೈ ಮಂತಲ್ಲೇ ರಿಲೀಸ್ ಮಾಡಬೇಕು ಅಂತಿದ್ದಾರೆ ಅಂತ. ಆದರೆ ನನಗೆ ಯಾವುದೇ ಒಂದು ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ. ಹಾಗೆಯೇ
ಕಿಚ್ಚ ಸುದೀಪ್ ಅವರು ಹೇಳಿರೋದು ಏನಂತಂದರೆ ನಾವೆಲ್ಲ ರೆಡಿ ಆದಮೇಲೆ ಬರುವಂಥದ್ದು ಎಲ್ಲ ಅನೌನ್ಸ್ಮೆಂಟ್ ಅದು ಇದು ಅಂತ ಬರ್ತೀವಿ, ಡೈರೆಕ್ಟಾಗಿ ಟೀಸರ್ ಟ್ರೈಲರ್ ಹಾಗೇನೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಒಟ್ಟೊಟ್ಟಿಗೆ ಬರ್ತೀವಿ ಅಂತ. ನೋಡೋಣ ಅವ್ರು ಹೇಳ್ದಂಗೆ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ, ಸೊ ಗೈಸ್ ಇವತ್ತಿನ ನೋಡಿ ಇಷ್ಟು. ನಿಮ್ಮ ಎಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.